ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭ ಆಗಿದೆ. ಈ ಬಾರಿ ಕೂಡ ನಾಡಹಬ್ಬ 11 ದಿನಗಳ ಕಾಲ ನಡೆಯುತ್ತೆ ಅಂತೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. 11 ದಿನಗಳ ಆಚರಣೆ ಯಾಕೆ, ಈ ವಿಚಾರ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಆಧ್ಯಾತ್ಮಿಕ ಚಿಂತಕರಾದಂತಹ ಡಾಕ್ಟರ್ ಶೆಲ್ವಪಿಳ್ಳ ಅಯ್ಯಂಗಾರ್ ಇದ್ದಾರೆ. ನಾನು ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಈ ಬಾರಿ ಕೂಡ ನಾಡಹಬ್ಬ ದಸರಾ ಮಹೋತ್ಸವ 11 ದಿನಗಳ ಕಾಲ ಇದೆ. ಯಾಕೆ ಕಳೆದ ವರ್ಷ 11 ದಿನ ಇತ್ತು, ಈ ಬಾರಿ ಕೂಡ 11 ದಿನ ಇದೆ? ಆ ಹಿಂದೆ ಎಲ್ಲ 10 ದಿನಗಳು 9 ದಿನಗಳ ಕಾಲ ಇರ್ತಿತ್ತು. ಸಾಮಾನ್ಯವಾಗಿ ದಸರಾ ಅನ್ನುವಂತಹ ಶಬ್ದದಲ್ಲಿಯೇ ಇರೋ ಹಾಗೆ 10 ದಿನಗಳು ಅನ್ನೋದಿದೆ. ದಸರಾ ಅಂದ್ರೇ 10 ದಿನಗಳು ಅಂತ ಅರ್ಥ. ಅಂದರೆ ನವರಾತ್ರಿ ಅನ್ನುವುದು 9 ದಿನ ಮತ್ತು ದಶಮಿ ಅನ್ನೋದು, ವಿಜಯದಶಮಿ ಅನ್ನೋದು 10ನೇ ದಿನ. ಹೀಗಾಗಿ 10 ದಿನಗಳ ಕಾಲ ಆಚರಣೆ ಇರುತ್ತೆ. ಆದರೆ ಕಳೆದ ಬಾರಿ ಪಂಚಮಿ ತಿಥಿ 2 ದಿನ ಇದ್ದಿದ್ದರಿಂದ ಅದು 11 ದಿನಗಳಿಗೆ ಹೋಯಿತು. ಯಾಕೆಂದರೆ ದಶಮಿ ಪ್ರಾತಃ ಕಾಲದಲ್ಲಿ, ಸೂರ್ಯೋದಯ ಕಾಲದಲ್ಲಿ ದಶಮಿ ಇದ್ದರೆ ಮಾತ್ರ ಆಚರಣೆಯನ್ನು ಮಾಡಬೇಕು ಅನ್ನೋದು ಈ ಅರಮನೆಯ ಸಂಪ್ರದಾಯದಲ್ಲಿ ನಡ್ಕೊಂಬಂದಿರುವಂತಹ ಪದ್ಧತಿ. ಅದು ಬಂದು ವೈಷ್ಣವ ದೇವಾಲಯಗಳಲ್ಲಿ ನಡೆದುಕೊಂಡು ಬರುವಂತಹ ಪದ್ಧತಿ ಅದು. ಇಲ್ಲಿ ಏನಾಗ್ತದೆ, ಸೂರ್ಯಾಸ್ತ ಕಾಲದಲ್ಲಿ ದಶಮಿ ಇದ್ದರೆ ಉತ್ಸವವನ್ನು ಮಾಡಬಹುದು ಅನ್ನೋದು ಶೈವ ಸಂಪ್ರದಾಯಗಳ ಪದ್ಧತಿ. ಸೂರ್ಯ ಉದಯಿಸುವಾಗ ವಿಜಯದಶಮಿ ಇರಬೇಕು ಅನ್ನೋದು ವೈಷ್ಣವ ಪಂಥಗಳ ನಂಬಿಕೆ. ಯಾಕಂದರೆ ಸೂರ್ಯನೇ ವಿಷ್ಣುವಿನ ಸ್ವರೂಪ ಅನ್ನೋದನ್ನು ವೈಷ್ಣವರು ನಂಬ್ಕೊಂಡು ಬಂದರು. ಹೀಗಾಗಿ ಭಾಳ ದೀರ್ಘಕಾಲದಿಂದ, ಇವತ್ತಿಂದಲ್ಲ, ಇದು ಸಾವಿರಾರು ವರ್ಷಗಳಿಂದ ಯಾವಾಗ ಈ ಜ್ಯೋತಿಷ್ಯ ಪಂಚಾಂಗಗಳೆಲ್ಲ ಬಂದುವೋ ಆಗ ವೈಷ್ಣವ ಪದ್ಧತಿಗಳಲ್ಲಿರೋರಿಗೆಲ್ಲ ದಶಮಿ ಅನ್ನೋದೇನಿದೆ ತಿಥಿ, ಅದು ಸೂರ್ಯೋದಯದ ಕಾಲದಲ್ಲಿ ಇರಬೇಕು ಅಂತ ನಂಬಿಕೆ ಮಾಡ್ಕೊಂಡು ಬಂದರು. ಹಾಗಾಗಿ ದಶಮಿಯನ್ನು ನಾವು ಲೆಕ್ಕ ತಗೊಂಡಾಗ, ಈ ಹಿಂದಿನ ನವರಾತ್ರಿಗಳನ್ನು ಲೆಕ್ಕ ತಗೊಂಡಾಗ ದಶಮಿ ಯಾವತ್ತಿರುತ್ತೋ ಆವತ್ತು ವಿಜಯದಶಮಿಯನ್ನು ಆಚರಣೆ ಮಾಡಬೇಕು ಅಂತ ಅಂದ್ಕೊಳ್ಳುವಾಗ ವಿಜಯದಶಮಿ 11ನೇ ದಿನ ಬರುತ್ತೆ. ಅಂದರೆ 10ನೇ ದಿನ ರಾತ್ರಿ ಅದು ದಶಮಿ ಆರಂಭವಾಗಿ ಸೂರ್ಯೋದಯ ಕಾಲದಲ್ಲಿ ದಶಮಿ ಇರೋದು 11ನೇ ದಿನ ಬರುತ್ತೆ. ಈ ಸಲ ಏನಾಗಿದೆ ಅಂತ ಕೇಳಿದ್ರೆ 21ನೇ ತಾರೀಕನ್ನು, ಅಂದರೆ 11/10/2026 ಅಂದರೆ ಭಾನುವಾರ, ಆವತ್ತು ಪ್ರಥಮ ತಿಥಿ ಅಂದರೆ ಸೂರ್ಯೋದಯ ಕಾಲದಲ್ಲಿ ಇದೆ. ಅಲ್ಲಿಗೆ ಅಮಾವಾಸ್ಯೆಯ ಮರನೇ ದಿನದಿಂದ, ಅಂದರೆ ಏನು ನಾವು ಮಹಾಲಯ ಅಮಾವಾಸ್ಯ ಅಂತ ಹೇಳ್ತೀವಿ, ಅಲ್ಲಿಂದ ಮೊದಲನೇ ದಿನ ಆಶ್ವಯುಜ ಮಾಸ ಆರಂಭವಾಗುತ್ತೆ. ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪ್ರಥಮೆ ನಮಗೆ 11/10/2026. ಹೀಗೆ ಹೋಗ್ತಾ 12, 13, 14, 15, 16ನೇ ತಾರೀಕು ಷಷ್ಠಿ, 17ನೇ ತಾರೀಕು ಸಪ್ತಮಿ ಬರುತ್ತೆ. ಆದರೆ 18ನೇ ತಾರೀಕು ಅಷ್ಟಮಿ ಇದೆ. ಆವತ್ತೇ 19ನೇ ತಾರೀಕು ಮತ್ತೆ ಅಷ್ಟಮಿ ಬರುತ್ತೆ ಬೆಳಿಗ್ಗೆ ಸೂರ್ಯೋದಯದಲ್ಲಿ. ಅಂದ್ರೆ ಸರಿ ಪಂಚಮಿ 5ನೇ ದಿನ ಬಂದಾಗ ಈ ಸರಿ 8ನೇ ದಿನ ಬರುತ್ತೆ ಅಂತ ನೀವು ಹೇಳ್ತೀವಿ. ಒಂದು ಸಲ ಪಂಚಮಿ ಡಬಲ್ ಆಗಿತ್ತು, ಈ ಸಲ ಅಷ್ಟಮಿ 2 ದಿನದ ಬೆಳಗ್ಗೆ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ 20ಕ್ಕೆ ನವಮಿ ಬರುತ್ತೆ, 21ಕ್ಕೆ ದಶಮಿ ಬರುತ್ತೆ. ಈಗ ಪಂಚಮಿ ಬಂದಿದ್ದು ತುಂಬಾ ಜ್ಯೇಷ್ಠ, ಅದು ಉತ್ಕೃಷ್ಟ ಅಂತ ಹೇಳಿದ್ರಿ. ಈಗ ಅಷ್ಟಮಿ ಬಂದಿದೆಯಲ್ಲ ಗುರುಗಳೇ, ಅಷ್ಟಮಿ ದಿನ 8ನೇ ದಿನ ಹೇಗಿದೆ ಅಂತ? ಅಂದರೆ ದುರ್ಗಾಷ್ಟಮಿಯನ್ನು 1 ದಿನ ಮಾಡಿ ದುರ್ಗಾ ಪೂಜೆಯನ್ನು ಇನ್ನೊಂದು ದಿನ ಮಾಡಬೇಕಾಗ್ತದೆ. ಆದರೆ ಇದು ಚಾಮುಂಡಿ ಬೆಟ್ಟಕ್ಕೆ ಅನ್ವಯಿಸೋದಿಲ್ಲ. ಚಾಮುಂಡಿ ಬೆಟ್ಟದಲ್ಲಿ 10 ದಿನ ನಡೆಯುತ್ತೆ ಪೂಜೆ. ಯಾಕೆ ಅಂದರೆ ಅಲ್ಲಿ ವಿಜಯದಶಮಿ ಜಂಬೂ ಸವಾರಿಯನ್ನು ಸಂಜೆಯಲ್ಲಿ ದಶಮಿ ಇದ್ದರೂ ಮಾಡ್ಬೋದು ಅನ್ನೋದ್ರಿಂದ ಅಲ್ಲಿ ಕುದುರೆಯ ಮೇಲೆ ಏರಿದಂತಹ ಮಹಾಲಕ್ಷ್ಮಿಯ ಅವತಾರದಲ್ಲಿ ಅಮ್ಮನವರು, ಚಾಮುಂಡಿ ಅಮ್ಮನವರು ಜಂಬೂ ಸವಾರಿ ಯಾತ್ರೆಗೆ ಹೊರಟೋಗ್ತಾರೆ. ಹೋಗಿ ಶಮಿ ಪತ್ರವನ್ನು ಮುಡ್ಕೊಂಡು ವಾಪಸ್ ಬರ್ತಾರೆ ವಿಜಯ ಯಾತ್ರೆಯನ್ನು. ಆದರೆ ಅರಮನೆಯ ಪದ್ಧತಿಗಳಲ್ಲಿ ವೈಷ್ಣವ ಪದ್ಧತಿಯನ್ನು ಅಳವಡಿಸ್ಕೊಂಡಿರೋದ್ರಿಂದ ಭಾಳ ದೀರ್ಘಕಾಲದವರ ಆರಂಭವಾದಾಗಲಿಂದ ಅದಲೇ ಪದ್ಧತಿ ಇರೋದರಿಂದ ಸೂರ್ಯೋದಯದ ಕಾಲದಲ್ಲಿ ದಶಮಿಯನ್ನು ನೋಡೋದ್ರಿಂದ 11 ದಿನಗಳ ಆಚರಣೆಯಾಗಿ ಬದಲಾವಣೆ ಆಗುತ್ತೆ. ಅಂದರೆ ನಾಡಹಬ್ಬ ದಸರಾ ಮಹೋತ್ಸವ 11 ದಿನ ಆಗುತ್ತೆ. ಅದೇ ರೀತಿ ಅರಮನೆಯ ಸಂಪ್ರದಾಯಗಳು ಕೂಡ 11 ದಿನ ನಡೆಯುತ್ತೆ ಅಂತ. ಹೌದು. ನಾಡಹಬ್ಬ ಅಂದರೆ ಅರಮನೆಯ ಸಂಪ್ರದಾಯಗಳಂತೆಯೇ ನಾವು ನಾಡಹಬ್ಬ ದಸರಾವನ್ನು ಅಳವಡಿಸ್ಕೊಂಡಿರೋದ್ರಿಂದ ಅರಮನೆಯ ಸಂಪ್ರದಾಯಗಳಂತೆಯೇ ಅದು ಮುಂದುವರಿಕೆಯ ಭಾಗ. ಯಾಕಂದರೆ ಇತಿಹಾಸ ಆರಂಭವಾಗಿರೋದೇ ಸಾಮಾನ್ಯ ಶಕ 400 ವರ್ಷಗಳಿಂದ ನಡ್ಕೊಂಡ್ಬರ್ತಾರೆ. 1610ರಲ್ಲಿ ಇದು ಆರಂಭವಾಯಿತು. ಅಲ್ಲಿಂದ ನಾನಾ ವಿಧವಾದಂತಹ ಕಲಾವಿದರ ಮೆರವಣಿಗೆಗಳು, ಟ್ಯಾಬ್ಲೋಸ್ಗಳು ಇವೆಲ್ಲ ಹೋಗೋದಕ್ಕೆ ಒಂದು ಲೆಕ್ಕಾಚಾರದಲ್ಲಿ 2 ಅವರ್ ಮಿನಿಮಮ್ ಬೇಕು, 2 ಗಂಟೆ ಕಾಲ ಬೇಕೇ ಬೇಕು. ಸೊ ಹಾಗಾಗಿ ಏನಾಗ್ತದೆ ಅಂದರೆ ಮುಹೂರ್ತವನ್ನು ಫಿಕ್ಸ್ ಮಾಡುವಾಗ
ಮೊದಲ ಮುಹೂರ್ತ ನಂದಿ ಪೂಜೆ ಆರಂಭಕ್ಕೆ ಒಂದು ಮುಹೂರ್ತ, ಅಂದರೆ ಅದನ್ನು ನಂದಿ ಧ್ವಜ ಪೂಜೆ, ಯಾಕಂದರೆ ಅದೇ ಮೊದಲು. ಸರ್ವಪ್ರಥಮ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಆಂಜನೇಯನ ನಮ್ಮ ವೀರಭದ್ರ ದೇವರ ನಂದಿ ಪೂಜೆ ಆರಂಭವಾಗ್ತದೆ. ಅಲ್ಲಿಂದ ಏನಾಗ್ತದೆ, ಮೆರವಣಿಗೆಗಳು ಆರಂಭ ಆಗ್ತಾ ಹೋಗುತ್ತೆ. ಇನ್ನೇನು ಮುಹೂರ್ತಕ್ಕೆ ಒಂದು ಅರ್ಧ ಗಂಟೆ ಕಾಲ ಇರುವಾಗ ಇದನ್ನು ಅಂಬಾರಿಯನ್ನು ಆನೆಯ ಮೇಲೆ ಕಟ್ಟುವ ಪ್ರಕ್ರಿಯೆ ಆರಂಭವಾಗುತ್ತೆ. ಸರಿಯಾದ ಮುಹೂರ್ತಕ್ಕೆ ಸರಿಯಾಗಿ ಆನೆ ಬಂದು ನಿಂತ್ಕೊಳ್ತಾ ಇದೆ. ಸೊ ಇದು ಈಗ ಅಳವಡಿಸಿಕೊಂಡಿರುವಂತಹ ಪದ್ಧತಿ ಆನೆಗೂ ಆ ಮೆರವಣಿಗೆಗೂ ಮುಹೂರ್ತಗಳಿಗೂ ಸೂಕ್ತವಾಗಿದೆ. ಇದಿಷ್ಟು ಹಿರಿಯ ವಿದ್ವಾಂಸಕರು, ಇತಿಹಾಸ ತಜ್ಞರು ಹಾಗೂ ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ ಸೆಲ್ವಪಿಳ್ಳಯ್ಯಂಗಾರ್ ಅವರ ಮಾತುಗಳು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.